ಬೈಕ್ಸು ಕೋಲಾರ ರೋಡಲ್ಲಿ. ಯಪ್ಪ, ತುಂಬ ಬೆಳೆದ್ಬಿಟ್ಟಿದೆ ಗುರು ಬೈಕಿಂಗ್ ಕಲ್ಚರು. ಬ್ಯಾರಲ್ ಎಕ್ಸಾಸ್ಟ್ ಇದೆ ನೋಡಿ, ಬುಲೆಟ್ ಥರ ಬೀಟು. ಕ್ರೇಜಿ ಲೈನಪ್ಪು. ಬ್ರೇಕ್ಫಾಸ್ಟ್ ಆಯಿತು, ಈಗ ಮನೆ ಕಡೆ ಓಡ್ತಾ ಇದ್ವಿ. CCD ಮುಂದೆ ನೋಡಿ ಎಷ್ಟು ಬೈಕ್ಸ್ ಇದೆ ಅಂತ. ಕ್ರೇಜಿ ಬೈಕ್ಸ್ ಇದೆ ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾಯ್ಸ್. ಲೆಟ್ಸ್ ಗೋ. ಈಗ ರಿಟರ್ನ್ ರೈಡ್ ಬಿಸಿಲಿದೆ, ಇವಾಗ ಚರ್ಚಣ. ಕ್ರೇಜಿ ಬೈಕ್ಸ್, ಡುಕಾಟಿ ಇಕಾಟಿ. ಬೈಕಿಂಗ್ ಕಲ್ಚರ್ ತುಂಬ ಬೆಳೀತಾ ಇದೆ. ಹಂಗೆ ಸೇಫ್ಟಿನೂ ಎಲ್ಲ ನೋಡಿಕೊಂಡು ಮತ್ತು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಎಲ್ಲ ಗಾಡಿಗಳು ತಗೊಂಡ್ರೆ ಒಳ್ಳೆಯದೇ. ನಮ್ಮ ಸಾಕೇತ್ ಅವರ ಕಸಿನ್ನು ನೋಡಿ ಇದಾಗ್ಸಿದ್ದಾನೆ, ಬ್ಯಾರಲ್ ಎಕ್ಸಾಸ್ಟ್ ಹಾಕಿದ್ದಾನೆ 390ಗೆ. ಹೋಗೋಣ ಇಲ್ಲಿಂದ. ಎಲ್ಲ ಫ್ಯೂಲಪ್ಪ ಮಾಡ್ಕೊಂಡಿದ್ದಾರೆ ಕೆಲವರು. ನಮ್ಮದೆಲ್ಲ ಫ್ಯೂಲ್ ಬೇಕಿಲ್ಲ ಆ್ಯಕ್ಚುಲಿ, ನಮಗೆಲ್ಲ ಜಾಸ್ತಿ ಕಿಲೋಮೀಟ್ರ್ ಆಗೋಲ್ಲ ನಮ್ಮ ಮನೆಯಿಂದ. ಇಲ್ಲಿಂದ ಐ ಥಿಂಕ್ ಮನೆಗೆ ಒಂದು 50 ಕಿಲೋಮೀಟರ್ಸ್ ಇರುತ್ತೆ, 50-60. ಸೊ ಒಂದು ಫುಲ್ ಟ್ಯಾಂಕ್ ನನಗೆ ಆರಾಮ್ಸೆ 120-130 ಬರುತ್ತೆ. ಸೊ ನನಗೇನು ಫ್ಯೂಲ್ ಬೇಕಿಲ್ಲ. ವಿಕ್ಕಿ ಬ್ರೋ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಲೆಟ್ಸ್ ಗೋ. ಏನು ಗುರು ಬೈಕ್ಸು ಕೋಲಾರ ರೋಡಲ್ಲಿ. ಯಪ್ಪ, ತುಂಬ ಬೆಳೆದ್ಬಿಟ್ಟಿದೆ ಗುರು ಬೈಕಿಂಗ್ ಕಲ್ಚರು. ಒಂದು ಲೇಕ್ ಹತ್ರ ಹೋಗೋಣ ಅಂತಿದ್ದೀವಿ. ಲೇಕ್ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೋಗೋಣ. 9:15 ಟೈಮು. ಓಹೋ, ಆಫ್ ರೋಡ್ ಆಗೋಯ್ತು ತನ್ನಾರಲ್ಲಿ. ಇದಿನ್ನೂ ಓಪನ್ ಮಾಡಿಲ್ಲ ಹಂಗಾರೆ. ಇದು ಓಪನ್ ಮಾಡಿದ್ರೆ ಹಿಂಗೆ ಬರ್ಬೋದಿತ್ತು. ಸೊ ಲೈನ್ ಅಪ್ ನೋಡ್ಬಿಡಿ. ನಮ್ಮ ಹತ್ರ ಡೇಟೋನ ಇದೆ ಇವತ್ತು. 390 ಹೇಳಿವಿ. ವಿಕ್ಕಿ ಬ್ರೋ Z900. ನಮ್ಮ ರಂಗನಾಥ್ ಅವ್ರದ್ದು ಮಲ್ಟಿ. ಸಾಕೇತ್ 10R. ಇಲ್ಲೊಂದು 10RR ಇದೆ, ಮತ್ತು Z900 ಇದೆ, GT ಇದೆ, ವಿಸ್ಟ್ರಾಮ್ 800D ಲೋಹಿತ್ ಅವ್ರದ್ದು, ಮಹೇಶ್ ಅವ್ರದ್ದು S1000, ನನ್ನ 10R. ಇಷ್ಟು ಲೈನಪ್ ಇದೆ. ಸೊ ಎಲ್ಲ ಫೋಟೋಸ್ ಎಲ್ಲ ತೆಗೆದಾಯಿತು. ಸೊ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರಲ್ಲ ಫಾಲೋ ಮಾಡಿ. ಸೊ ಈ ಫೋಟೋಸು, ವಿಡಿಯೋಸು, ರೀಲ್ಸು ಎಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಾ. ಚಪ್ಪ ಟೈಮ್ ಆಗಿದೆ 9:40 ಸಮಥಿಂಗ್. ಬೇಗ ಹೋಗ್ಬೇಕು, ಸ್ವಲ್ಪ ಬೇರೆ ಕೆಲಸ ಇದೆ. ನಮ್ಮದು ಜಾಸ್ತಿ ಲವಳಿಲ್ಲ, ನಮ್ಮದು ಬೇಸ್. ಅಣ್ಣವ್ರು ಹೇಳಿ ವೇಳೆ ಸಿಸ್ತವ್ರೆ.
RR ಫುಲ್ ಸ್ಮೂತ್ ಆಕ್ರಾ ಲಾಂಗ್ ಕ್ಯಾನ್. ಯಾರೋ ನೋಡಿ, ಯಾರೋ ಸೌಂಡೇ ಬರ್ತಾ ಇಲ್ಲ. DB ಕಿಲ್ಲರ್ ಹಾಕವನೆ, ಏನು ಹೇಳೋದು. ಹೊಸಕೋಟೆಗೆ ಬಂದ್ಬಿಟ್ವಿ ಒಬ್ಬರು. ವೆರಿ ಶಾರ್ಟ್ ರೈಡ್. ಯಾರು ಬಂದಿಲ್ಲ ಗುರು, ಇಷ್ಟೇ ಜನ ಇದ್ದೀವಿ. ಅನ್ನಗಾರ వచ్చారు. ಬ್ಯಾರಲ್ ಎಕ್ಸಾಸ್ಟ್ ಇದೆ ನೋಡಿ, ಹಾಟ್ ಬ್ಯಾರಲ್. ಇದು ಸ್ಲಿಪೋ ಅಂತಾರ, ಫುಲ್ ಡಿಕ್ಯಾಟ್ ಅಲ್ಲ, ಒಂದು ಮಾತ್ರ ಕ್ಯಾಟ್ ಹೋಗುತ್ತೆ. ಬುಲೆಟ್ ಥರ ಬೀಟ್. ನೈಸ್ ಬ್ರೋ. పర్ఫార్మెన్స్ ఏమైనా డిఫరెన్స్ అనిపించిందా? బైక్ ఇస్ లైటర్. ఆబ్వియస్లీ అది డీకేట్ అయింది వెయిట్. ఇంకోటి ఐ ఫెల్ట్ ఫస్ట్ 100 వరకు ఫుల్ ఇంకా చాలా బాగుంది. ఆ లో అండ్ టార్క్ జర్క్ ఉంది కదా, సరిపోయిందా? అవునా? ఇప్పుడు నేను ఓన్లీ థింగ్ ఇస్ ఎయిర్ ఫిల్టర్ ఒకటి చేంజ్ చేస్తే నాకు ఇంకా బెటర్ అవుతుంది. వితౌట్ ఎయిర్ ఫిల్టర్ చేంజ్ ఇట్స్ నాట్ దట్ బిగ్ ఆఫ్ డిఫరెన్స్. ట్యూన్ చేయించేయి. ట్యూన్ లేదు ఇక్కడ ఇంకా. అవునా? ఇంకొక 8 months వెయిట్ చేయాలి. ಓಡೋದಾ? ಸರಿ ಬ್ರೋ, ಓಕೆ, ಸಿಗೋಣ ಮತ್ತೆ. ಓಡೋದಾ? ಸರಿ ಬ್ರೋ, ಸಿಗೋಣ. ಬಂದ 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 ಹುಲಿಯ. ಕ್ರೇಜಿ. ఫస్ట్ బైక్ చూసావా? సేమ్ ఎగ్జాస్ట్. అది నవీన్ బైక్. నవీనేనా అది? ఓకే, లెట్స్ గో. పోనా happy. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ಸ್ನೇಹಿತರೆ. ಒಂದು ಶಾರ್ಟ್ ರೈಡ್. ಸೊ ನೆಕ್ಸ್ಟ್ ಏನು ನಾನು ಪ್ಲ್ಯಾನ್ ಮಾಡೋಣ, ಸಡನ್ ಪ್ಲ್ಯಾನು, ಹಂಗಾಗಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ. ಥ್ಯಾಂಕ್ ಯು, ಟಾಟಾ, ಬಾಯ್. ಅಪ್ಲೋಡ್ರು